ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪರ್ವ ತೊಳಮ್ಮ, ಹಣ್ಣುಗಳು ತರೋಣ ಅಂತಿದ್ದೆ, ಆದರೆ ಮೊನ್ನೆ ಅಪ್ಪವ್ರು ತಂದು ಕೊಟ್ಟಿರೋದು ಇನ್ನೂ 3 ದಿವಸಕ್ಕಾಗತ್ತೆ. ಏನಮ್ಮ ಒಂಥರ ಇದೆಯಲ್ಲ, ಏನು ಯೋಚನೆ ಮಾಡ್ತಿದ್ದೀಯಾ? ಅಪ್ಪ, ಅಕ್ಕ ಅವಾಗ್ಲಿಂದ ಬಾವಂಗೆ ಇವತ್ತಾದರೂ ಕೆಲಸ ಸಿಗುತ್ತೋ ಇಲ್ವೋ ಅಂತ ನನ್ನ ಹತ್ರ 10 ಸತಿ ಕೇಳಿದ್ದಾಳೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಳೆ. ಪಾರು, ಇಷ್ಟು ವರ್ಷದಲ್ಲಿ ನಾನು ನಿನಗೇನಾದರೂ ಕೊರತೆ ಮಾಡಿದ್ದೀನಾ? ಇಲ್ಲಪ್ಪ. ದೊಡ್ಡ ಯಜಮಾನ್ರಿಗೆ ಇಲ್ಲಿರೋದಕ್ಕೇನಾದರೂ ಕಷ್ಟ ಆಗ್ತಿದೆಯಾ? ಇಲ್ಲಪ್ಪ. ಯಾಕೆ ಪ್ರಶ್ನೆ ಕೇಳ್ತಾ ಇದೆಯಾ? ಅವ್ರು ನಮ್ಮ ಎಲ್ಲರ ಜೊತೆ ಖುಷಿಯಾಗಿದ್ದಾರೆ. ನಿನ್ನ ಚಡಪಡಿಕೆ ನೋಡಿದ್ರೆ ಎಂಥವ್ರಿಗೂ ಪ್ರಶ್ನೆ ಮೂಡೋದು ಸಹಜ ಅಲ್ವಾ? ದೊಡ್ಡ ಯಜಮಾನರು ಕೆಲಸ ಮಾಡದೇ ಇದ್ದರೂ ಹೇಗೋ ನಡೆಯುತ್ತೆ ನಮ್ಮ ಜೀವನ. ಆದರೂ ಅವ್ರ ಕೆಲಸ ಹುಡುಕ್ತಿರೋದು ಅವ್ರ ಒಳ್ಳೆತನ, ಸ್ವಾಭಿಮಾನ. ಇವತ್ತಲ್ಲ ನಾಳೆ ಕೆಲಸ ಸಿಗುತ್ತೆ, ಏನಂತ ಅವಸರ? ಅದಕ್ಕೆ ನೀನು ಯಾಕಮ್ಮ ಇಷ್ಟೊಂದು ಆತಂಕ ಪಡ್ತೀಯ? ಹಾಗಲ್ಲಪ್ಪ, ನಾವಿಬ್ಬರು ಮನೆಗೆ ಬಂದು ಇಷ್ಟು ದಿನ ಆಯಿತು. ಯಜಮಾನ್ರಿಗೆ ಇವತ್ತು ಕೆಲಸ ಸಿಗಲಿಲ್ಲ ಅಂದರೆ ನಾವಿಬ್ಬರು ನಿನಗೆ ಹೊರೆ ಆಗಿಬಿಡ್ತೀವೇನೋ ಅಂತ ಅನ್ನಿಸ್ತಾ ಇದೆ. ಅಪ್ಪ, ಯಾಕಪ್ಪ ಕಣ್ಣೀರು? ಅಲ್ಲಮ್ಮ, ನೀವು ಹೆಣ್ಮಕ್ಳು ಒಂದು ಚಾಕ್ಲೇಟ್ ಬೇಕು ಅಂದ್ರೂ ಅಪ್ಪನ ಹತ್ರ ಓಡೋಡು ಬಂದು ಕೊಡಿಸ್ಕೊತೀರ. ದೊಡ್ಡವರಾದ್ಮೇಲೆ ಓದೋದ್ರಿಂದ ಹಿಡಿದು ಬಟ್ಟೆ ಬರೆಯೋವರೆಗೂ ಹಠ ಮಾಡಿ ಕೊಡಿಸ್ಕೊತೀರ. ಮದುವೆ ಆದ ಕೂಡಲೇ ಈ ಅಪ್ಪನ್ನ ಯಾಕೆ ಹೊರಗನ ಒಂಥರ ನೋಡ್ತೀರ? ಅಪ್ಪನ ಮುಂದೆ ಬೇಡದೇ ಇರೋ ಸಂಕೋಚ, ಮುಜುಗರ ಹುಟ್ಕೊಂಡ್ಬಿಡುತ್ತೆ ಅಲ್ವಾ? ಅಯ್ಯೋ ಅಪ್ಪ, ಎಲ್ಲರೂ ಹಾಗೆ ಇರಲ್ಲ ಅಪ್ಪ. ನನ್ನ ಫ್ರೆಂಡ್ ಅವ್ರ ಅಕ್ಕನ ಒಬ್ಳು ಇದ್ದಾಳೆ. ಅವಳು ಯಾವಾಗಲೂ ಅಷ್ಟೇ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನನ್ಗೆ ಅದು ಕೊಡ್ಸು, ಇದು ಕೊಡ್ಸು ಅಂತ ಏನಾದರೂ ಕೇಳ್ತಾನೆ ಇರ್ತಾಳೆ. ಏ ದಡ್ಡ, ನಾನು ಹೇಳ್ತಿರೋದು ನನ್ನ ಮಗಳ ಬಗ್ಗೆ. ನನಗೆಲ್ಲ ಸಿಕ್ಕಿರೋದು ಅವಳು ಗಂಡನ ಮನೆ ಕಡೆಯಿಂದಲೇ ಅಲ್ವಾ? ಅಂಥದ್ರಲ್ಲಿ ನನಗೆ ಹೊರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾಳಲ್ಲ, ಅಪ್ಪನಾಗಿ ನನಗೆ ಬೇಜಾರಾಗಲ್ವಾ? ಅಪ್ಪ, ಕ್ಷಮಿಸ್ಬಿಡಪ್ಪ. ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಆ ರೀತಿ ಭಾವನೆ ಇಲ್ಲ. ಗೊತ್ತಮ್ಮ, ನೀವು ನಡ್ಕೊಳ್ತಿರೋ ರೀತಿಯಿಂದ ಬೇಜಾರಾಗಿ ಹಾಗಂದೆ ಅಷ್ಟೆ. ಪಾರು, ನೀ ಚಿಕ್ಕವಳಾಗಿದ್ದಾಗ ನನ್ನ ಎದೆ ಮೇಲೆ ಮಲಗಿಸ್ಕೊಂಡ್ರೆ ಮಾತ್ರ ನನಗೆ ನಿದ್ದೆ ಬರ್ತಿತ್ತು, ಖುಷಿ ಆಗ್ತಿತ್ತು. ಈಗ ಮಗಳುಗಳಿನ್ನ ಮನೇಲಿ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ, ಈಗಲೂ ಅಷ್ಟೇ ಖುಷಿ ಆಗ್ತಿದೆ. ನೀವು ಯಾವತ್ತೂ ನನಗೆ ಹೊರೆ ಆಗಲ್ಲಮ್ಮ. ದೊಡ್ಡ ಯಜಮಾನ ಬಂದ ಕೂಡಲೇ ಕೆಲಸ ಸಿಗ್ತಾ ಅಂತ ಕೇಳಬಾರ್ದು, ಆಯಿತಾ? ಸರಿಯಪ್ಪ. ಅವರಾಗಿ ಅವರು ಇವತ್ತು ಕೆಲಸ ಸಿಗಲಿಲ್ಲ ಅಂದರೆ ಇವತ್ತಲ್ಲ ನಾಳೆ ಸಿಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಧೈರ್ಯ ಹೇಳಬೇಕು. ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ, ನಮ್ಮಪ್ಪ ನಮ್ಮನ್ನು ನೋಡ್ಕೋತಾನೆ ಅಂತ ನೀನು ಸಮಾಧಾನ ಮಾಡಬೇಕು. ಈ ಹನುಮಂತು ನಿನಗೆ ಮಾತ್ರ ಅಪ್ಪ ಅಲ್ಲ, ದೊಡ್ಡ ಯಜಮಾನ್ರಿಗೂ ಅಪ್ಪನ ಥರಾನೇ. ಹೇಳಿದ್ದೆಲ್ಲ ಅರ್ಥ ಆಯ್ತಲ್ವಾ? ಆದಿತ್ಯ ಅವರಮ್ಮನ ಮುಂದೆ ಆಸ್ತಿಲಿ ಭಾಗ ಕೇಳಿ ಮನೆಯಿಂದ ಹೊರಗೋದ್ರೂ ಆ ಮನೆಯವ್ರ ಮನಸ್ಸಲ್ಲಿ ಅವ್ರ ಮೇಲಿರೋ ಅಭಿಮಾನ ಮಾತ್ರ ಕಮ್ಮಿ ಆಗಿಲ್ಲ.
ಅಖಿಲ ಒಬ್ಳನ್ ಬಿಟ್ಟು. ಮನೆಯಿಂದ ಹೊರಗೋಗಿರೋದು ಮನೆಗೋಸ್ಕರನೇ, ಮನೆಗೆ ಒಳ್ಳೇದು ಮಾಡೋದಿಕ್ಕೇನೆ ಅಂತ ಅನ್ಕೊಂಡಿದ್ದಾರೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಅಂಥದ್ದು ಏನಿರ್ಬೋದು? ಏನೋ ನನಗೂ ಗೊತ್ತಿಲ್ಲಮ್ಮ, ತಿಳ್ಕೊಳ್ಳೋದು ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ರಿಸಲ್ಟ್ ಬೇಕು. ಹಾಂ, ಆದರೆ ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕಿತ್ತು. ಏನು? ಪಾರ್ವತಿ ಪ್ರೆಗ್ನೆಂಟ್ ಆಗಿದ್ದಾಳೆ. ರಘು ಆ ವಿಷಯನ ಅಖಿಲನ ಹತ್ರ ಮುಚ್ಚಿಟ್ಟಿದ್ದಾನೆ. ಆದಿನೂ ಪಾರ್ವತಿನೂ ಆಸ್ತಿ ಕೇಳಿದ ನಿಜವಾದ ಕಾರಣನ ಮುಚ್ಚಿಟ್ಟಿದ್ದಾರೆ. ಒಂದು ವೇಳೆ ಅವರು ಸ್ವಾರ್ಥಕ್ಕೋಸ್ಕರನೇ ಆಸ್ತಿ ಕೇಳಿದಿದ್ರೆ ಅಖಿಲ ಕೊಡೋದಿಲ್ಲ ಅಂದಾಗ ಅವ್ರ ಮನೇಲಿ ಗಲಾಟೆ ಆಗಬೇಕಾಗಿತ್ತು, ಜಗಳ ನಡಿಬೇಕಾಗಿತ್ತು. ಆದರೆ ನಮ್ಮ ಹುಡುಗಿ ಮೋನಿಕಾ ಪಿನ್ ಟು ಪಿನ್ ರಿಪೋರ್ಟ್ ಮಾಡಿದ್ದಾಳೆ. ಶ್ರೀರಾಮ ಸೀತೆ ಜೊತೆ ವನವಾಸಕ್ಕೆ ಹೋದಾಗೆ ಎಲ್ಲಾನು ತ್ಯಾಗ ಮಾಡಿ ಆದಿ ಪಾರ್ವತಿ ಜೊತೆ ಹೊರಟೋಗಿದ್ದಾನೆ. ಇದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರೋದಕ್ಕೆ ಮಾತ್ರ ಸಾಧ್ಯ ತಾನೆ. ಈ ಒಳ್ಳೆಯದು ನಡಿಬಾರ್ದು ಅಂದರೆ ನಾವು ಅವರ ನಿರ್ಧಾರಕ್ಕೆ ವಿರುದ್ಧವಾಗಿ ನಿಂತ್ಕೋಬೇಕು. ಅಂದರೆ ನೀನು ಅಖಿಲಾಗಿ ಗೊತ್ತು ಮಾಡಬೇಕು. ಏನನ್ನ? ಅದೇ ಪಾರ್ವತಿ ಪ್ರೆಗ್ನೆಂಟ್ ಆಗಿರೋ ವಿಷಯನ. ಮಾವ, ಕೆಲವು ಸಲ ಎದುರುಗಡೆ ಇರೋರು ಮುಚ್ಚಿಡೋ ವಿಷಯನೇ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಪಾರ್ವತಿ ವಿಷಯನೂ ಹಾಗೆ. ಯಾಕೆ ಅಂದರೆ ಜನನಿ ಪ್ರೆಗ್ನೆಂಟ್ ಆಗಿರೋ ವಿಚಾರ ಆ ಅಖಿಲ ಗೊತ್ತಾದ ಮೇಲೆ ಎಷ್ಟು ಮೆರೀತಾ ಇದ್ದಾಳೆ. ಇನ್ನು ಆ ಪಾರ್ವತಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಏನಾದರೂ ಗೊತ್ತಾದರೆ ಅವಳು ಮನಸ್ಸು ಕರಗದೆ ಇರುತ್ತಾ? ಅದೇ ಸೆಂಟಿಮೆಂಟ್ಗೆ ಅಖಿಲ ಪಾರ್ವತಿ ಒಂದಾಗ್ಬಿಟ್ರೆ? ಈಗ ಅರಸನ್ ಕೋಟೆ ಒಡೆದು 2 ಭಾಗ ಆಗಿದೆ. ಈಗ ಧ್ವಂಸ ಮಾಡೋದು ಸುಲಭ, ಅವರೆಲ್ಲರೂ ಒಂದಾಗ್ಬಿಟ್ರೆ ತುಂಬಾ ಕಷ್ಟ. ಹಾಗಾಗಿ ಪಾರ್ವತಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಯಾವುದೇ ಕಾರಣಕ್ಕೂ ಅಖಿಲಾಂಡೇಶ್ವರಿಗೆ ಗೊತ್ತಾಗಬಾರ್ದು. ಕರೆಕ್ಟ್ ಡಿಸಿಷನ್ ಅಮ್ಮ. ಅಂದಾಗೆ ಇವತ್ತೇನಾದ್ರು ಆ ಪಾರ್ವತಿ ನಿನ್ನ ಕಣ್ಣಿಗೆ ಬಿದ್ಲಾ? ಇಲ್ಲ, ಆದರೆ ಸದ್ಯದಲ್ಲೇ ಅವಳನ್ನ ಮೀಟ್ ಮಾಡ್ತೀನಿ. ಯಾಕಂದರೆ ಅವಳ ಲೈಫ್ಗೂ ಎಳ್ಳು ನೀರು ಬಿಡಬೇಕಲ್ಲ. ನನ್ನ ಮೊದಲನೇ ಟಾರ್ಗೆಟೇ ಅವಳು. ಅವಳಿಂದಾನೇ ನನಗೆ ಈ ಸ್ಥಿತಿ ಬಂದಿರೋದು. ಅವಳ ಹೊಟ್ಟೆಲಿ ಬೆಳೀತಿರೋ ಗಟ್ಟಿ ಪಿಂಡನ ಹೊಸ್ಕಾಕ್ತೀನಿ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾರಿಗಾದರೂ ಶಿಫಾರಿಶು ಮಾಡಿ ಆದಿತ್ಯನ ಕೆಲಸ ಕೊಡ್ಸೋಣ ಅಂದರೆ ಅವನು ಖಂಡಿತ ಒಪ್ಪಲ್ಲ. ಆದಿತ್ಯ ಅಖಿಲ ಮಗ ಅಂತ ಅನ್ನಿಸ್ಕೊಳ್ಳದೆ ಸ್ವಂತ ಪ್ರಯತ್ನದಿಂದ ಕೆಲಸ ಗಿಟ್ಟಿಸ್ಕೋಬೇಕು ಅನ್ನೋದು ಅವನ ಧ್ಯೇಯ. ಆದಿತ್ಯ ಪಾರ್ವತಿ ಖರ್ಚಿಗೆ ತಿಂಗಳಿಗಿಷ್ಟು ಅಂತ ಹನುಮಂತ ಕೈ ಕೊಟ್ಟರೆ ಇಲ್ಲ, ಅವನಿಗಿರೋ ಸ್ವಾಭಿಮಾನಕ್ಕೆ ಅವನು ಖಂಡಿತ ಒಪ್ಪಲ್ಲ, ತಪ್ಪು ತಿಳ್ಕೊತಾನೆ. ಅಯ್ಯೋ, ಇನ್ನು ಹೇಗೆ ಅವ್ರಿಗೆ ಸಹಾಯ ಮಾಡೋದು? ರಘು, ಯಾಕೊಂಥರ ಇದ್ದೀರಾ? ಏನಿಲ್ಲ ಅಖಿಲ. ಮೂರ್ತಿಯವರನ್ನು ಭೇಟಿ ಮಾಡಿ ಬಂದಾಗ್ಲಿಂದ ಏನೋ ಟೆನ್ಷನ್ನಲ್ಲಿದ್ದೀರಾ ಅನ್ನಿಸ್ತಿದೆ. ಹಾಗೇನಿಲ್ಲ ಅಖಿಲ. ವಯಸ್ಸಾದಾಗ ತಮ್ಮನ್ನು ಬಿಟ್ಟು ದೂರ ಹೋಗಿರೋ ಮಗ ಸೊಸೆ ಬಗ್ಗೆ ಹೇಳ್ಕೊಂಡ, ಬೇಜಾರಾಯಿತು. ಆ ವಿಚಾರದ ಬಗ್ಗೆ ನೀವೀಗ ತಲೆ ಕೆಡಿಸ್ಕೊತಿದ್ದೀರಾ? ಮೂರ್ತಿ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಕೆಲವು ಸಂದರ್ಭದಲ್ಲಿ ಸಂಬಂಧಗಳು ನಮ್ಮಿಂದ ದೂರ ಆಗಬಹುದು. ಇನ್ನು ಕೆಲವು ಸಮಯದಲ್ಲಿ ಸಂಬಂಧಗಳನ್ನು ನಾವೇ ದೂರ ಮಾಡ್ಕೊಳ್ಳೋ ಸಂದರ್ಭನೂ ಬರ್ಬೋದು. ಅದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಜೊತೆಯಲ್ಲಿ ಉಳಿದಿರೋರಿಗೋಸ್ಕರ ಜೀವನ ನಡೆಸ್ಕೋತಾ ಹೋಗಬೇಕು. ಯಾಕಂದರೆ ಜೀವನ ಅನ್ನೋದು ನಿಂತ ನೀರಲ್ಲ, ಹರಿಯೋ ನದಿ. ಹಾಂ,
ನಿಮ್ಗೆ ಹೇಳೋದು ಮರ್ತಿದ್ದೆ. ಜನನಿನ ನೋಡ್ಕೊಳ್ಳೋದಕ್ಕೋಸ್ಕರ ನರ್ಸ್ ಬೇಕು ಅಂತ ಏಜೆನ್ಸಿಗೆ ಹೇಳಿದ್ವಲ್ಲ, ಆ ಹುಡುಗಿ ಬಂದಿದ್ದಾಳೆ. ನಾನು ಅವಳನ್ನ ಬೆಳಗ್ನಿಂದ ಗಮನಿಸ್ತಾನೇ ಇದ್ದೀನಿ. ಜನನಿನ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅವಳ ಜೊತೆಗೆ ಜನನಿಗೆ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಬೆಳಗಿಂದ ಸಂಜೆವರೆಗೂ ಅವಳು ಜನನಿ ಜೊತೆಗೆ ಇರೋದ್ರಿಂದ ನಾನು ಕಂಪನಿ ವ್ಯವಹಾರದ ಕಡೆಗೆ ಗಮನ ಹರಿಸ್ಬೋದು. ನಾಳೆಯಿಂದ ಅಗತ್ಯ ಇದ್ದಾಗಲೆಲ್ಲ ಆಫೀಸಿಗೆ ಹೋಗಿ ಬರ್ತೀನಿ. ಸರಿ, ಆದರೆ ಈ ವಯಸ್ಸಲ್ಲಿ ನೀನು ಮತ್ತೆ ಕೆಲಸ ಮಾಡೋ ಹಾಗಾಯ್ತಲ್ಲ. ವಯಸ್ಸಾಗೋದು ದೇಹಕ್ಕೆ ಹೊರತು ಮನಸ್ಸಿಗಲ್ವಲ್ಲ ರಘು. ಕೆಲವು ಕೆಲಸಗಳನ್ನು ಬೇರೆಯವರಿಂದ ಮಾಡಿಸಿದ್ರೆ ಕೆಲವನ್ನ ಖುದ್ದು ನಾವೇ ಮಾಡಬೇಕಾಗತ್ತೆ. ಬೇರೆ ಆಯ್ಕೆ ಇಲ್ಲ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಗುಪ್ತಾ ಆ್ಯಂಡ್ ಕಂಪನಿಯವರು ಹೊಸ ಬಿಸ್ನೆಸ್ ಡೀಲ್ ಬಗ್ಗೆ ಮಾತಾಡೋಕ್ಕೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಆಫೀಸಿಗೆ ಬರ್ತಾ ಇದ್ದಾರೆ. ಸೊ ಮೀಟಿಂಗ್ ಫಿಕ್ಸ್ ಮಾಡ್ಬೋದಾ ಮ್ಯಾಮ್? ಶ್ಯೂರ್, ಮಾಡು. ಓಕೆ ಮ್ಯಾಮ್. ನಿಮ್ಮನ್ನ ಪಿಕ್ ಮಾಡೋಕ್ಕೆ ಯಾವ ಡ್ರೈವರ್ಗೆ ಹೇಳಿ ಮ್ಯಾಮ್? ಆಸ್ತಿ ಕೇಳಿದ್ರು ಅನ್ನೋ ಕಾರಣಕ್ಕೆ ಮನೆಯಿಂದ ಹೊರಗೆ ಹಾಕೋದು ಸರಿ ಇಲ್ಲ ಅಮ್ಮವ್ರೆ. ದೊಡ್ಡ ಯಜಮಾನ್ರನ್ನ ನನ್ನ ಮಗಳನ್ನ ನನಗೋಸ್ಕರ ಕೊಟ್ಟಿದ್ದೀರಲ್ಲ ಮನೆ, ಆ ಮನೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಅವ್ರಿಗೆ ನೆಲೆ ಆಗ್ತೀನಿ. ಇದಕ್ಕೂ ನಿಮ್ಮ ಸಮ್ಮತಿ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಎಂಥ ಪ್ರಶ್ನೆ ಕೇಳ್ತಿದ್ಯಾ ಅಜಯ? ಅರಸನಕೋಟೆ ಅರಸಿ ಅರಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಅವ್ರು ಸಾರಥಿ ಅಂತ ಅನ್ಸ್ಕೊಂಡಿರೋ ಹನುಮಂತು ತಾನೇ ಬರಬೇಕು ಅಲ್ವಾ ಅಖಿಲ? ಸರಿ ಜಯ, ನೀನು ಹೋಗಿ ಹನುಮಂತಕ್ಕೆ ಫೋನ್ ಮಾಡಿ ಬೆಳಗ್ಗೆ ಬರಕ್ಕೆ ಹೇಳು. ಓಕೆ ಸರ್. ಸರಿ ಜಯ, ಟೈಮಿಗೆ ಸರಿಯಾಗಿ ಅಲ್ಲಿರ್ತೀನಿ. ಆಯ್ತಮ್ಮ. ಯಾರಪ್ಪ? ಜಯ ಫೋನ್ ಮಾಡಿದ್ರು. ಏನಂತೆ? ನಾಳೆಯಿಂದ ಅಮ್ಮವ್ರ ಕಂಪ್ನಿಗೆ ಹೋಗ್ತಾರಂತೆ. ಅವ್ರ ಡ್ರೈವರಾಗಿ ನಾನು ಹೋಗ್ಬೇಕಂತೆ. ಯಜಮಾನ್ರೆ, ಇವತ್ತು ಕೆಲಸ ಸಿಗಲಿಲ್ಲ. ಅಯ್ಯೋ, ಸಿಗದೆ ಇದ್ರೆ ಏನಂತ ಯಜಮಾನ್ರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಕೆಲಸ ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಅಲ್ಲ ಯಜಮಾನ್ರೆ, ಇಷ್ಟು ವರ್ಷ ಅರಸನಕೋಟೆಯವರು ನಮ್ಮ ಅಪ್ಪನ ಸಾಕಿದ್ದಾರೆ. ಈಗ ಅರಸನಕೋಟೆ ಮಗನ ನಮ್ಮ ಅಪ್ಪನ ಕೈಲಿ ಸಾಕಾಗಲ್ವಾ ಹೇಳಿ? ಏನಪ್ಪ, ನಿಂಗೆ ಕಷ್ಟ ಆಗುತ್ತಾ? ಅಯ್ಯೋ, ಎಲ್ಲಾದ್ರೂ ಉಂಟಾ? ದೊಡ್ಡ ಯಜಮಾನರು ನಮ್ಮ ಮನೇಲಿರೋದೇ ನಮ್ಮ ಪುಣ್ಯ. ಅಷ್ಟಕ್ಕೂ ನಾವು ಅವ್ರನ್ನ ಸಾಕ್ತೀವಿ ಅಂದರೆ ದೊಡ್ಡ ಮಾತು. ಬದಲಾಗಿ ಅವ್ರು ಕೊಟ್ಟಿರೋ ಮನೆ ದುಡ್ಡಲ್ಲಿ ಅವರು ನೋಡ್ಕೋತಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ. ಹಾಂ ಅಪ್ಪ, ಸರಿಯಾಗಿ ಹೇಳಿದೆ. ಪರವಾಗಿಲ್ಲ ಸಾರ್ತಿ, ಮಗಳನ್ನ ಚೆನ್ನಾಗಿ ಟ್ರೈನ್ ಮಾಡಿದ್ದೀರ. ಹಾಗೇನಿಲ್ಲ ದೊಡ್ಡ ಯಜಮಾನ್ರೆ, ಅವಳು ನಿಮ್ಮನ್ನು ಮದುವೆ ಆದಮೇಲೆ ಅರಸನಕೋಟೆ ಸೊಸೆ ಆದಮೇಲೆ ಚೆನ್ನಾಗಿ ಕಲ್ತಿದ್ದಾಳೆ. ಓಹೋಹೋ, ಅದೇನೋ ಒಂದು ಮಾತಿದೆಯಲ್ಲ, ಕಂತೆಕ್ತಾಗ ಬಂತೆ ಅಂತ. ಹಂಗಾಯ್ತು ಅಪ್ಪ ಮಗಳದು. ಇಬ್ರು ಒಬ್ರನ್ನೊಬ್ರನ್ನ ಬಿಟ್ಕೊಡೋದೇ ಇಲ್ಲ ಅಂತಾರೆ. ಏನು ಅಣ್ಣವರು ಬಾವನ ಕಡೆ ವಾಲ್ತಿದ್ದೀರಿ? ಇನ್ನೇನು ಮತ್ತೆ, ನಮ್ಮ ಬಾವು ನಾವು ಬಿಟ್ಕೊಡಕ್ಕಾಗುತ್ತಾ? ಸರಿ ಸರಿ, ಸಾಕು ನಿಲ್ಲಿಸಿ. ಯಜಮಾನ್ರೆ, ಕಾಫಿ ಮಾಡ್ಕೊಂಡು ಬರಲಾ? ಬೇಡ ಪಾರು, ನಾನು ಡೈರೆಕ್ಟಾಗಿ ಊಟನೇ ಮಾಡ್ತೀನಿ. ಯಾಕೋ ಸ್ವಲ್ಪ ಸುಸ್ತಾಗ್ತಾ ಇದೆ, ನಾನು ರೆಸ್ಟ್ ಮಾಡ್ತೀನಿ. ದೊಡ್ಡ ಯಜಮಾನ್ರೆ, ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿ. ಅಡುಗೆ ಆದ ಕೂಡಲೇ ಹೇಳ್ತೀನಿ ಬರೋರುತ್ತೆ. ಬೇಡ ಸಾರ್ತಿ, ನಿದ್ದೆ ಏನು ಬರ್ತಿಲ್ಲ, ಹಾಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತೀನಿ. ದೊಡ್ಡ ಯಜಮಾನ್ರೆ,
ಯಾಕೆ ಇವತ್ತು ಬರೋದು ತಡ ಆಯಿತು? ಅದು ಸಾರ್ತಿ ನಾನು ಬರ್ತಾ ಇದ್ದಿದ್ದು ಆಟೋ ಕೆಟ್ಟು ನಿಲ್ತು. ಆಮೇಲೆ ಇನ್ನೊಂದು ಆಟೋ ಹಿಡ್ಕೊಂಬರೋದು ಲೇಟ್ ಆಯಿತು. ನಿಮ್ಮ ಆಯಾಸ ನೋಡಿದ್ರೆ ನೀವು ಆಟೋದಲ್ಲಿ ಬಂದಂಗಿಲ್ವಲ್ಲ, ನಡ್ಕೊಂಬಂದ್ರ? ಹೇಳಿ ದೊಡ್ಡದು ನನಗೆ ಇಲ್ಲ ಸಾರ್ತಿ, ನನ್ನ ಮೇಲಾಣೆ. ಏನು ಮಾಡಲಿ, ದಿನ ಬೆಳಗ್ಗೆ ಆದರೆ 10 ಕಡೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಹೋಗಬೇಕು. ಒಂದೊಂದು ಕಂಪ್ನಿ ಒಂದೊಂದು ದಿಕ್ಕಲ್ಲಿರುತ್ತೆ. ಎಲ್ಲ ಕಡೆ ಆಟೋದಲ್ಲಿ ಹೋದರೆ ಎಷ್ಟು ಖರ್ಚಾಗುತ್ತೆ ಹೇಳಿ? ಇವತ್ತು ಕೆಲಸ ಸಿಗಲಿಲ್ಲ ಅಂದರೆ ನಾಳೆ ಹೋಗಬೇಕು, ನಾಳೆನೂ ಸಿಗಲಿಲ್ಲ ಅಂದರೆ ನಾಡ್ದು ಹೋಗಬೇಕು. ಎಲ್ಲ ಕಡೆ ದುಡ್ಡು ಕೊಟ್ಟು ಆಟೋದಲ್ಲಿ ಹೋಗೋದಕ್ಕಾಗತ್ತಾ? ಅದಕ್ಕೆ ಸಾಧ್ಯವಾದಷ್ಟು ಎಲ್ಲ ಕಡೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ. ನಾನು ದುಡ್ಡು ಕೊಟ್ಟರೆ ಇವ್ರು ತಗೊಳ್ಳೋದಿಲ್ಲ, ಇವ್ರ ಕಷ್ಟನ ನೋಡೋದಕ್ಕೂ ಆಗೋದಿಲ್ಲ. ಏನಪ್ಪ ಮಾಡೋದು ಭಗವಂತ? ಅಮ್ಮೋರೆ ಬರಕ್ಕೆ ಹೇಳಿದ್ರಂತೆ. ಹೌದು ಹನುಮಂತು, ಇವತ್ತು ಅಖಿಲಾಗೆ ಮೀಟಿಂಗ್ ಇದೆ, ಆಫೀಸ್ ಕರ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೆ ಜಯ ಕೈಲಿ ನಾನೇ ಫೋನ್ ಮಾಡಿಸಿದ್ದು. ದೊಡ್ಡ ಯಜಮಾನ್ರನ್ನ ಮನೆಯಿಂದ ಆಚೆ ಕಳಿಸಿದ ವಿಚಾರದಲ್ಲಿ ನಾನು ನಡ್ಕೊಂಡ ರೀತಿ, ಆಡಿದ ಮಾತುಗಳು ಅಮ್ಮವ್ರಿಗೆ ಬೇಸರ ತರಿಸಿದೆ ಅನಿಸುತ್ತೆ. ಹಾಗಾಗಿ ಅವ್ರ ಡ್ರೈವರ್ ಆಗಿ ನಾನು ಕೆಲಸ ಮುಂದುವರ್ಸೋದು ಅವ್ರಿಗಿಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಅಮ್ಮವ್ರೇನು ಮಾತಾಡ್ತಿಲ್ಲ. ಅವ್ರ ಸೇವೆ ಮಾಡೋ ಭಾಗ್ಯ ನಾನು ಕಳ್ಕೊಂಡಲ್ಲ ಅಂತ ನನಗೆ ದುಃಖ ಆಗ್ತಿದೆ. ಆದರೆ ಅಮ್ಮವ್ರ ನೆಮ್ಮದಿ ಮುಖ್ಯ ನನಗೆ. ಬೇರೆ ನಿಯತ್ತಾಗಿರೋ ಡ್ರೈವರ್ನ ನೇಮಿಸ್ಕೊಳ್ಳಿ ಅಪ್ಪರೇ. ಬರ್ತೀನಿ, ಕೊಡ್ತೀನಿ ಅಮ್ಮ. ಹನುಮಂತು, ನನ್ನನ್ನೇನೆ ಅಷ್ಟು ಸಣ್ಣ ಮನಸ್ಸಿನೋಳು ಅಂತ ತಿಳ್ಕೊಂಡ್ಯಾ? ಇತ್ತೀಚೆಗೆ ನೀನು ನನ್ನ ಜೊತೆ ಮಾತಾಡಿದ ವಿಷಯ, ಮಾತಾಡಿದ ರೀತಿ ಎರಡೂ ನನಗಿಷ್ಟ ಆಗಲಿಲ್ಲ. ಹಾಗಂದ ಮಾತ್ರಕ್ಕೆ ನಾನು ನಿನ್ನನ್ನು ದೂರ ಇಡೋಷ್ಟು ಸಣ್ಣ ಮನಸ್ಸಿನೋಳಲ್ಲ. ನಮ್ಮಿಬ್ಬರ ಬಾಂಧವ್ಯ ಅಂದರೆ ಬರೀ ಮಾಲೀಕ ಡ್ರೈವರ್ನ ಬಾಂಧವ್ಯ ಅಲ್ಲ ಅಂತ ಗೊತ್ತು ತಾನೆ? ನನಗೆ ಅಣ್ಣ ಅಂದರೆ ವೀರಣ್ಣ, ತಮ್ಮ ಅಂದರೆ ಹನುಮಂತು ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅದು ನಿನಗೂ ಗೊತ್ತು ತಾನೆ? ಹಾಗಿದ್ಮೇಲೆ ಅದು ಹೇಗೆ ಕೆಲಸ ಮಾಡಲ್ಲ ಅಂತ ಹೇಳಿ ಹೊರಟಿದೀಯಾ? ಕ್ಷಮಿಸಿ ಅಮ್ಮವ್ರೆ, ನೀವು ಮಾತಾಡಲಿಲ್ವಲ್ಲ, ಅದಕ್ಕೆ ನಾನು ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ವೇನೋ ಅಂತ ಅಂದ್ಕೊಂಡೆ. ನೀನು ಅವತ್ತಿನ ದಿನ ನನ್ನ ಜೊತೆ ಹೇಗೆ ನಡ್ಕೊಂಡೆ ಅನ್ನೋದು ಮರ್ತೋಯ್ತಾ ಹನುಮಂತು? ತಪ್ಪು ಮಾಡಿದವ್ರ ಪರವಾಗಿ ನನ್ನ ಮುಂದೆ ನಿಂತ್ಕೊಂಡು ನೀನು ಅಷ್ಟೆಲ್ಲ ಮಾತಾಡಿದ್ರು ಸಹಿಸ್ಕೊಂಡು ನಾನು ಸುಮ್ಮನೆ ಇದ್ಬಿಡ್ಬೇಕಾ? ಆಯಿತು, ಇಷ್ಟೆಲ್ಲ ಆದಮೇಲೂ ಒಂದು ದಿನಕ್ಕಾದರೂ ಇಲ್ಲಿಗೆ ಬಂದು ನನ್ನ ನೋಡಿದೀಯಾ? ಮಾತಾಡಿದೀಯಾ? ಹೇಗಿದ್ದೀರಾ ಅಂತ ಕೇಳಿದೀಯಾ?
ಹಾಗಿದ್ದೋನು ನಾನು ನಿನ್ನನ್ನು ಮಾತಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಬೇರೆಯವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಕ್ಷಮಿಸಿ ಅಮ್ಮವ್ರೆ. ಸರಿ, 2 ನಿಮಿಷದಲ್ಲಿ ಬರ್ತೀನಿ. ನನ್ನ ಜೀವನದಲ್ಲಿ ಇದೆಂಥ ಬ್ಯಾಡ್ ಸೀನ್ ಗುರು. ಒಮ್ಮೆ ಕಾಡ್ಸಿಲ್ಲ. ಅಲ್ಲ, ಈ ನನ್ನ ಮಗ ಹನುಮಂತು ಅವತ್ತೇನೇನೆಲ್ಲ ಅವಾಂತರ ಮಾಡ್ದ. ಅವನು ಮಾಡಿದ ಅವಾಂತರಕ್ಕೆ ಅಕ್ಕ ಇವನನ್ನ ಹತ್ರಕ್ಕೂ ಸೇರಿಸಲ್ಲ ಅಂತ ಅಂದ್ಕೊಂಡಿದ್ದೆ. ಅಕ್ಕ ಮಾತಾಡದೇ ಇರೋದನ್ನ ನೋಡಿ ಈ ನನ್ನ ಮಗ ಇವತ್ತು ಮುಖ ಸೆಂಟಿಸ್ಕೊಂಡು ಹೆಂಗೋ ವಾಪಸ್ ಹೋಗ್ತಾ ಇದ್ದ. ಅಕ್ಕ ಕರೆದು ನೀ ನನ್ನ ತಮ್ಮನ ಥರ ಅಂದ್ಬಿಟ್ರು. ಆಹಾ, ಹನುಮಂತ ಮೂಲಕ ನನ್ನ ಮಗ ಸೊಸೆ ಇಬ್ಬರಿಗೂ ಸಹಾಯ ಮಾಡೋಕ್ಕೆ ಇದು ಒಂದು ಒಳ್ಳೆ ಚಾನ್ಸ್. ಈಗಲೇ ಹೋಗಿ ಅಖಿಲ ಹತ್ರ ಮಾತಾಡ್ತೀನಿ. ಈ ಹನುಮಂತು ನಿನಗೆ ಮಾತ್ರ ಅಪ್ಪ ಅಲ್ಲ, ದೊಡ್ಡ ಯಜಮಾನ್ರಿಗೂ ಒಂಥರಾನೇ.